12:45 ಆಯಿತು ಮಲ್ಗೋಗ. ಯಾಕೆಂದರೆ ನಾಳೆ ಪ್ರಾಜೆಕ್ಟ್ ರಿವ್ಯೂ ಇದೆ, ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಫ್ರಂಟ್ ಎಂಡ್ ಆಯಿತು, ಏನೋ ಕಷ್ಟಪಟ್ಟು ಕೋಡಿಂಗ್ ಬರಲಿಲ್ಲ ಅಂದರೂ ಫ್ರಂಟ್ ಎಂಡ್ ಆಗಿದೆ. ಬ್ಯಾಕ್ ಎಂಡ್ ಮಾಡಿದ್ರೆ ಬರೀ ಎರರ್ ಬರ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇದು ನನ್ನ ವೆಬ್ಸೈಟು ಫ್ರಂಟ್ ವ್ಯೂ ಆಗಿರುತ್ತೆ. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಹೊಸ ವಿಡಿಯೋಕ್ಕೆ ಸ್ವಾಗತ. ಇವತ್ತು ನಮ್ಮ ಕಾಲೇಜಲ್ಲಿ ರಿವ್ಯೂ ಇತ್ತು, ಪ್ರಾಜೆಕ್ಟ್ ರಿವ್ಯೂ. ಅದರಿಂದ ಫಾರ್ಮಲ್ಸ್ ಡ್ರೆಸ್ ಹಾಕೊಂಡು ಕಾಲೇಜ್ಗೆ ಹೊರಟ್ವಿ. ಇವತ್ತು ಪ್ರಾಜೆಕ್ಟ್ ರಿವ್ಯೂ ಇದ್ರು. ಎಷ್ಟು ಪೀಸ್ ಹೋಗ್ತಾ ಇದೆ ನಮ್ಮಂಥ ಮಕ್ಕಳು. 8 ಗಂಟೆ ಕ್ಲಾಸ್ 8:30 ಹೋಗ್ತಾ ಇದ್ದೀವಿ. ನಮ್ಮಂಥ ಮಕ್ಕಳು ಹುಡುಕಿರೋ ಸಿಗಲ್ಲ. ಇಷ್ಟು ಟೈಮ್ ಸೇರಿ ಸಿಕ್ಕೊಂಡು ಆಲ್ರೆಡಿ ಅರ್ಧ ಗಂಟೆ ಆಗೋಯ್ತು ಪ್ರಾಜೆಕ್ಟ್ ರಿವ್ಯೂದು. ಈಗ ಮೆಟ್ಲತ್ಕೊಂಡು ಹೋಗ್ತಾ ಇದ್ದೀವಿ. ಕೊಡೋದಷ್ಟೇ, ದಟ್ಸ್ ಇಟ್. ನಮಗಿದ್ದು ಫ್ಯಾಕಲ್ಟಿ ರಿವ್ಯೂ ತಗೊಂತ ಇಲ್ಲ. ನಾವಂತೂ ಫಿಕ್ಸ್ ಆಗಿದ್ದೀವಿ ನಮ್ಮ ಫ್ಯಾಕಲ್ಟಿಗೆ ರಿವ್ಯೂ ಕೊಡ್ಬೇಕಂತ. ಅದಕ್ಕೆ ರಿವ್ಯೂ ಕ್ಯಾನ್ಸಲ್. ನಮ್ಮ ಫ್ಯಾಕಲ್ಟಿ ರಿವ್ಯೂ ತಗೊಂಡು ಹೋಗಿ ನಾವು ರಿವ್ಯೂ ಕೊಡಬೇಕು. ಅದಕ್ಕೆ ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಡೀಪ್ ಪ್ರಿಪ್ರೇಷನ್ಗೋಸ್ಕರ ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ಗೈಸ್ ಕ್ವಶನ್ ಕೇಳಿ 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 ಸೈಕ್ ಮಾಡಾಕ್ತಾರೆ ಗೈಸ್. ಅದಕ್ಕೆ ನಮ್ಮ ಫ್ಯಾಕಲ್ಟಿ ದೇವ್ರಂತ ಮನುಷ್ಯ ನಮ್ಮ ಫ್ಯಾಕಲ್ಟಿ. ಅದಕ್ಕೆ ನಮ್ಮ ಫ್ಯಾಕಲ್ಟಿ ರಿವ್ಯೂ ತಗೊಂಡಾಗ್ರೆ ನಾವು ಕೊಡೋದು, ನಾವೊಂದು ಫಿಕ್ಸು. ನೋ ರಿವ್ಯೂ, ಓನ್ಲಿ ಮಾರ್ಕ್ಸ್. No review, guys. For me, asked to meet after 2 p.m. That's why we are going home, sir. Please check. ಕ್ಲಾಸ್ ಮುಗಿದ್ಮೇಲೆ ನಮ್ಮ ಫ್ಯಾಕಲ್ಟಿ ಮೀಟ್ ಆದ್ವಿ. ಮೀಟ್ ಆದರೆ 2 ಗಂಟೆಗೆ ಬರೋಕ್ಕೆ ಹೇಳಿದ್ರು. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡೋದು ಹೆಂಗಪ್ಪ ಅಂತ ನಮ್ಮ ರೂಮಿಗೆ ಬಂದ್ವಿ. ರೂಮಲ್ಲಿ ನೋಡಿದರೆ ಎಲ್ಲರೂ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ರು ಕ್ಲಾಸ್ ರೂಮಲ್ಲೇ. ಎಂತ ಅಂದ್ರೆ ಇವನು ಯಾವಾಗ್ಲೂ ಯಾಡು ನಿನಗಾಗಿ ಅಂತಾನೆ. ಆದ್ರೆ ನಿನಗಾಗಿ ಅನ್ನೋರೇ ಅವ್ನ ಲೈಫಲ್ಲಿ ಇನ್ನೂ ಯಾರು ಬಂದಿಲ್ಲ. ನನ್ ಮೇಲೆ ಆಣೆ ಇಟ್ಟಳು. ನಿನಗಾಗಿ ಅನ್ನೋರು ಬಂದ್ಮೇಲೆ ಅವನು ಈ ಯಾಡು ನಿನಗಾಗಿ ಅಂತ ಹಾಕಿದ್ರೆ ಚೆನ್ನಾಗಿರ್ತೈತೆ ಅನ್ಸ್ತದೆ. ಸೊ ಏನಂದ್ರೆ ಇವರು ಮಾಡ್ತಿದಾರಲ್ಲ ವ್ಲಾಗರ್ಸ್, ಅವ್ರಿಗೆ ಬೇಗ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾವಾಗ್ಲೂ ಹಿಂಗೆ ಸದಾ ನಮ್ಮಲ್ಲಿ ಇವರಂತೂ ಯಾವಾಗ್ಲೂ ಡಿಸ್ಟಿಂಗ್ಸ್ ಜಾಸ್ತಿ ಇವ್ರಿಗೆ. ಇವ ನಿಜನಲ್ಲ, ಇವರು ಕಳ್ಳ ನಂಬರ್ ಕುಳ್ಳು ನಂಬರ್ ಡುಬುಕೆರೆ ನಂಬರು ಸಣ್ಣ ಕೆರೆ ನಂಬರ್ದು. ಇವ್ ನಿಜನಲ್ಲ, ಇವರು ದೊಡ್ಡ ಮೋಟ್ರಾಜು. ಇಲ್ವಾ ಅಲ್ಲೇ ನೋಡಕ್ ಹೋಗ್ಬೇಡ, ಹೆಂಗೆ ಟ್ರೋಲ್ ಆಗೋಗಿದ್ಯಾ ಆಲ್ರೆಡಿ. ಸಪ್ರೇಟ್ ಆಗಿ ವಿಡಿಯೋ ಮಾಡ್ಕೊಂಡು ಸಿಗ್ ಮಾಡ್ತೀನಿ. ಕಾಂಪ್ಲೇಂಟ್ ಕೊಡಿ. ಆಗ್ಲಿ ಬಿಡು, ನಾವು ಇಸ್ಕೊಡು, ನಾನು ಹಾಕ್ತೀನಿ ಕೊಡು. ಸೊ ನೆಕ್ಸ್ಟ್ ಇವಳಂತೂ ಇವನು ನೋಡಿ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು ನೋಡಿ ಗೈಸ್. ಹಾಯ್ ಮನೋಜ್. ಅವ್ರು ಯಾವಾಗ ಇರ್ತಾನೆ, ಇವನು ಇಲ್ಲೇ ಇರ್ತಾನೆ. ಫ್ಲಾಶ್ ಆಗ್ತಾವನೆ. ಸ್ಟ್ಯಾಂಡ್ಸಮ್ ಆಗಿದ್ದಾನೆ. ಇನ್ 2 months ಆದ್ರೆ ಫುಲ್ ಹುಡುಗಿರ್ ಬೀಳ್ತಾರೆ ಅವನ್ಗೆ. ಏನಂದ್ರೆ ಫುಲ್ ಪ್ರೋಟೀನ್ ಆಗ್ತಿದ್ದಾನೆ, ಜಿಮ್ಗೆ ಪ್ರೋಟೀನ್ ಆಗ್ತಾನೆ, ಫುಲ್ ಬಾಡಿ ಬಿಲ್ಡ್ ಮಾಡಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಫುಲ್ ಫ್ಯಾನ್ಸ್ ಆಗ್ತಾರೆ ಗೈಸ್ ಇವನ್ಗೆ. ನೆಕ್ಸ್ಟ್ ಇವನು ಪ್ಲಾನ್ ಅಲ್ಲಿ ರೆಸಲ್ಯೂಷನ್ ಬಿಲ್ಡ್ ಮಾಡ್ಕೊಂಡಿದ್ದಾನೆ. ಜಿಮ್ಗೆ ಹೋಗೋಣ, ಅದು 5th ರೆಸಲ್ಯೂಷನ್. ಅದು ಜಾಬ್ ಹೋದ್ಮೇಲೆ ರೆಸಲ್ಯೂಷನ್ ಮಾಡ್ತಾನಂತೆ. ಆರಡಿ ಆಗಕ್ಕೆ ಪ್ಲಾನ್ ಮಾಡ್ತಾನೆ. ಅದು ಆಲ್ರೆಡಿ ಹೌದು. ಮನೆ ಏನ್ ಇವಾಗ ನೀನು ಚಂಕ್ಲಾ ಕಸ್ಬರ್ಗಿ ನೋಡ ಈ ಕಡೆ ಒಂದ್ಸತಿ. ಮನೋಜ್ ಇದು ಆಕ್ಚುಲಿ ಚೆನ್ನಾಗಿರೋದು. ಮನೋಜ್ ಇವಾಗ ಮಾತಾಡು. ಪ್ರಿಪ್ರೇಷನ್ ಮುಳುಗೋಗ್ಬಿಟ್ಟವನೆ. ಫೇಸ್ ನೋಡ್ಸಪ್ಪ. ಹುಡ್ದಿನ ಮನ್ಸು ಬರಲ್ಲ ಅವ್ರಿಗೆ.
ನಮ್ಗೆ ಇವಾಗ ಇದು ಅಡ್ವಾನ್ಸ್ ಕೋಡಿಂಗ್ ಕ್ಲಾಸು ಪ್ರೆಸೆಂಟೇಷನ್ ಕೊಡ್ಬೇಕಂತೇಳಿ ಅಟೆಂಡೆನ್ಸ್ ಹಾಕ್ಸ್ಕೊಂಡು ಫ್ಯಾಕಲ್ಟಿ ಹತ್ರ ಹೊರಟ್ವಿ. ಪ್ರೆಸೆಂಟೇಷನ್ ಕೊಡೋಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಚೆಕ್ ಮಾಡ್ಕೊಂಡ್ವಿ ಸರ್ಕ್ಯೂಟ್ ವರ್ಕ್ ಆಗುತ್ತಾ ಇಲ್ಲ ಅಂತ. ನಮ್ಮ ಫ್ರೆಂಡ್ ಪ್ರಿಪೇರ್ ಆಗಿದೆ, ಟ್ರಯಲ್ ನೋಡ್ದೆ. We are doing about fire detection. ನೆಕ್ಸ್ಟ್ ಫ್ಯಾಕಲ್ಟಿ ಹತ್ರ ರಿವ್ಯೂ ಕೊಟ್ವಿ. There is option, sir. We can connect to Wi-Fi, Bluetooth. There is an option. Yes, sir. How you created that option? ಇದೆ ತುಂಬಾ ಚೆನ್ನಾಗಿತ್ತು ರಿವ್ಯೂ. ತುಂಬಾ ಚೆನ್ನಾಗಾಯ್ತು. ಸಾರ್ ಹೇಳಿದೆ ನೆಕ್ಸ್ಟ್ ಸೆಮ್ ಅಂದ್ರೆ ನಮ್ಮ ಹತ್ರನೇ ಬರ್ರಿ. ನೋಡಿ ಗಾಯ್ಸ್, ರಿವ್ಯೂ ತುಂಬಾ ಚೆನ್ನಾಗಾಯ್ತು. ತುಂಬಾ ಚೆನ್ನಾಗಾಯ್ತು. ಖುಷಿನಾಗ ಹೋಗ್ತಾ ಇದೀವಿ ಮನೆ ಕಡೆ. ನಮ್ಮ ಪಯಣ ರಿವ್ಯೂ ಹೆಂಗಾಯ್ತು ಅಂದ್ರೆ ನಮ್ಮ ಫ್ಯಾಕಲ್ಟಿನೇ ನೆಕ್ಸ್ಟ್ ಸೆಮ್ಗೆ ನಮ್ಮನ್ನೇ ತಗೊಳ್ರಿ ಅಂತ ಹೇಳಿದ್ರು. ಅಷ್ಟು ಚೆನ್ನಾಗಿ ಮಾಡಿದ್ರಿ ನಾವು. ಅದು ಹೈಲೈಟ್ ಏನ್ ಗೊತ್ತಾ, ಫಸ್ಟ್ ನಮಗೆ ಬರೋ ಇಂಗ್ಲೀಷ್ನಾಗೆ ನಾವು ಹೇಳಿದ್ದು ಆತಂಗೆ ಅರ್ಥ ಆಗಿಲ್ಲ, ಆತ ಹೇಳೋದು ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ನಾನು ಸಿಂಗಾಗಾಯ್ತು. ಅಷ್ಟಲ್ಲಿ ಹಾಳಾಗೋಗ್ರಿ ಅನ್ನೋ ಸಿಚುವೇಶನಾಗೆ ಮತ್ತೆ ಹೇಳಿದರು. ನಾನು ನಿಧಾನಕ್ಕೆ ಓಕೆ ಮಾರ್ಕ್ಸ್ ಕೊಡ್ತೀನಿ ಹೋಗ್ಬಿಡ್ರಿ ಅನ್ನೋ ಸಿಚುವೇಶನಾಗೆ ಮತ್ತೆ ನಾನು ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಓಕೆ ಚೆನ್ನಾಗೈತೆ, ನೆಕ್ಸ್ಟ್ ಟೈಮ್ ಏನಾದ್ರು ಪ್ರಾಜೆಕ್ಟ್ ಗೈಡ್ ಏನಾದರೂ ಇಶ್ಯೂ ಆದರೆ ನನ್ನೇ ತಗೊಳ್ರಿ ಅಂತೇಳಿ ಮೆಚ್ಕೊಬಿಟ್ಟಿದ್ದಾರೆ. ಆ ರೇಂಜಿಗಿದೆ ಪ್ರಾಜೆಕ್ಟ್ ಐಡಿಯಾ ಅಂತೆಲ್ಲ ಹೇಳಿದ್ದಾರೆ. ಇವನು ಹೇಳಿದ ಅರ್ಥ ಆಗಿಲ್ಲ ಅಂತಂದು ನಾನು ಬೇರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವರು ಪ್ರಜ್ವಲ್ ಗೊತ್ತಲ್ಲ, ಇವನು ಸಕಲಾಗಿ ಎಕ್ಸ್ಪ್ಲೇನ್ ಮಾಡ್ಯಾನೆ. ಇವನು ಹೈಲೈಟ್ ಆಫ್ ದಿ ನಮ್ಮ ಈ ಪ್ರಾಜೆಕ್ಟ್. ಅಷ್ಟೇ.